ನನ್ನ ಹೆಸರು ಶಿಲ್ಪಾ ಅಂತ. ಹೇಳಿಮ್ಮ. ಸರ್, ಇವಾಗ ಸೆಲೆಬ್ರಿಟಿಗಳು ಅಂದ್ರೆ ಉದಾಹರಣೆಗೆ ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸ್ ಮಾಡ್ತಿದ್ರು, ವ್ಯಾಯಾಮ ಮಾಡ್ತಿದ್ರು, ಮತ್ತು ಅವರು ರೆಗ್ಯುಲರ್ ಮೆಡಿಕಲ್ ಚೆಕಪ್ ಕೂಡ ತಗೋತಿದ್ರು. ಬಟ್ ಅವ್ರಿಗೂ ಈ ಹೃದಯಾಘಾತ ಸಂಭವಿಸಕ್ಕೆ ಕಾರಣ ಏನು ಸರ್? ಅಲ್ಲ, ಇವಾಗ ಏನಾಗುತ್ತೆ, ಈಗಾಗಲೇ ಹೇಳಿದೆ ನಾನು, ಪೀಪಲ್ ಹೂ ಹ್ಯಾವ್ ಗಾಟ್ ದಿ ಆಕ್ಸೆಸಿಬಿಲಿಟಿ ಟು ದ ಬೆಸ್ಟ್ ಆಫ್ ದ ಮೆಡಿಕಲ್ ಟ್ರೀಟ್ಮೆಂಟ್. ಅಲ್ಲಲ್ಲ, ಕೆಲವರಿಗೆ ದುರಾದೃಷ್ಟ ಇದ್ದಂಥವ್ರಿಗೆ, ವೆರಿ ಅನ್ಲಕ್ಕಿ ಪೀಪಲ್ಗೆ ಸಮಯನೇ ಸಿಗೋದಿಲ್ಲ. ಹೃದಯಾಘಾತ ಅದು ಬ್ಲಡ್ಡು ಸರ್ಕ್ಯುಲೇಷನ್ ಸ್ಟಾಪ್ ಆದ ಕೂಡಲೇ ಏನಾಗುತ್ತೆ, ಕೆಲವರಿಗೆ ಹೃದಯದ ಬಡಿತ ಸ್ಟಾಪೇ ಆಗಿಬಿಡುತ್ತೆ. ಸೊ ಆಗ ಟೈಮೇ ಸಿಗೋದಿಲ್ಲ ಅವರಿಗೆ. ಸೊ ಇನ್ನು ಒಂದು 80% ಇವ್ರಿಗೆ ಸಮಯ ಸಿಗುತ್ತೆ, ಆಸ್ಪತ್ರೆ ರೀಚ್ ಆಗ್ತಾರೆ. ಅದನ್ನು ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಫ್ ದಿ ಹಾರ್ಟ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಮೆಡಿಕಲ್ ಟರ್ಮ್ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ನು. ಸೊ ಹೃದಯ ಏನಾಗುತ್ತೆ ಅಂದರೆ ನಾರ್ಮಲಿ ಹೀಗೆ ಮಿಡಿಬೇಕು. ಸೊ ಕೆಲವ್ರಿಗೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗ ಈಗೀಗ ಸುಮ್ಮನೆ ಶೇಕ್ ಆಗುತ್ತೆ ಅಷ್ಟೇ, ಪಂಪೇ ಆಗಲ್ಲ. ದಟ್ ಈಸ್ ಕಾಲ್ಡ್, ಅಂಥ ಟೈಮಲ್ಲಿ ಈ ಎಲೆಕ್ಟ್ರಿಕ್ ಶಾಕ್ ಅಂತ ಕೊಡ್ತೀವಿ, DC ಶಾಕ್ ಅಂತ. ಅಂದರೆ ಈಗ ಡಿಫಿಬ್ರಿಲೇಟರ್ ಅಂತ ಕೆಲವು ಕಡೆ ಇಟ್ಟಿದ್ದಾರೆ. ಸೊ ಅದನ್ನು ಕೊಟ್ಟರೆ ರಿವೈವ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಾವು ಜನರಲ್ ಪಬ್ಲಿಕ್ಗೆ ಕೂಡ, ಅಥವಾ ವಿದ್ಯಾರ್ಥಿಗಳಿಗೆ, ಅಥವಾ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೋಮ್ ಗಾರ್ಡ್ಗಳಿಗೆ, ಸೆಕ್ಯೂರಿಟಿ ಅವ್ರಿಗೆ, ಪೊಲೀಸ್ ಅವ್ರಿಗೆ ನಾವು ಹೇಗೆ ರಿವೈವ್ ಮಾಡಬೇಕು ಅನ್ನೋದನ್ನ ನಾವು ಎಜುಕೇಟ್ ಮಾಡಬೇಕು. ಸರ್ ನಮಸ್ಕಾರ, ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ಸುಮಾರು ಚಿಕ್ಕ ಹುಡುಗನಾಗಿಂದ ಕಾಯಿಲೆ ಕಾಣಿಸ್ಕೊಳ್ಳೋದಲ್ಲ ಸರ್. ಒಂದು 32 ಏಜ್ ಆದಾಗ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿದಾಗ ಆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಅವನು ಒಬ್ಬ ಹುಡುಗ 1500 ಮೀಟ್ರ್ ಓಡ್ತಾನೆ ಡೈಲಿ. ಸೊ 34 ವರ್ಷದಾಗಲೇ ಆ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಡಾಕ್ಟ್ರ್ ಹತ್ರ ಹೋಗಿ ಕೇಳಿದಾಗ ನೀವು ಹುಟ್ಟಿದಾಗೆ ಆ ಕಾಯಿಲೆ ಇತ್ತು ಅಂತ ಹೇಳ್ತಾರೆ. ಸೊ ಇದಕ್ಕಿಂತ ಮುಂಚೆ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಆ ಒಂದು ಲಕ್ಷಣಗಳು ಕಾಣಿಸಲ್ಲ ಸರ್. ECG ಆಗಿರ್ಬೋದು, ಎಕೋದಲ್ಲಿ ಯಾವುದ್ರಲ್ಲೂ 34 ವರ್ಷ ಆದಮೇಲೆ ಅದು ಕಾಣಿಸ್ಕೊಳ್ಳುತ್ತೆ. ಅದು ಯಾಕೆ ಸರ್? ಇಲ್ಲ, ಈಗ ಹುಟ್ಟಿನಿಂದೇ ಬಂದಂಥ ರೋಗಗಳು ಎಕೋ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ರಂಧ್ರದ ರೂಪದಲ್ಲಿ ಬರುತ್ತೆ, ಶುದ್ಧ ಅಶುದ್ಧ ರಕ್ತ ಮಿಕ್ಸ್ ಆಗಂತ ಬರುತ್ತೆ. ಸೊ ಆ ರೀತಿ ಗೊತ್ತಾಗುತ್ತೆ. ಅಂದರೆ ಕೆಲವ್ರಿಗೇನಾಗುತ್ತೆ ಅಂದರೆ, ಕೂತಿದ್ದಾಗ ಮಲಗಿದ್ದಾಗ ಆರಾಮಾಗಿರ್ತಾರೆ, 1 ಕಿಲೋಮೀಟ್ರ್ ನಡೆದ್ರೆ ಎದೆ ನೋವು, ಎದೆ ಉರಿ ಬರುತ್ತೆ. ಅಂಥವ್ರಿಗೆ ನಾವು ಮಾಮೂಲಿ ECG ಮಲಗಿಸಿ ECG ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಬಿಕಾಸ್ ಅವ್ನ ಪ್ರಾಬ್ಲಮ್ ಇರೋದು ನಡೆದಾಗ. ಅಂಥವ್ರನ್ನ ಟ್ರೆಡ್ಮಿಲ್ ಮೇಲೆ 1 ಕಿಲೋಮೀಟ್ರ್ ಅಷ್ಟು ನಡೆಸಿ ಆವಾಗ ನೋವು ಬಂದಂಥ ಸಂದರ್ಭದಲ್ಲಿ ECG ಮಾಡೋದು ಗೊತ್ತಾಗುತ್ತೆ ಕೆಲವ್ರಿಗೆ. ಅರ್ಥ ಆಯಿತು ಅನಿಸುತ್ತೆ. ಬಟ್ ಇಷ್ಟೆಲ್ಲ ಆಗೂ ECG, ಎಕೋ, ಟ್ರೆಡ್ಮಿಲ್ ನಾರ್ಮಲ್ಲು, ಆದರೂ ಕೆಲವರು 5-10% ಮಿಸ್ ಆಗುತ್ತೆ. ಈ ರಪ್ಚರ್ ಆಗುತ್ತೆ ಅಂತ ಹೇಳಿದ್ದು ನಾನು, ಅದು ಯಾವಾಗ ಅಂತ ಗೊತ್ತಾಗೋದಿಲ್ಲ. ಬಟ್ ಅದಕ್ಕೋಸ್ಕರ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೆಡಿಕಲಿ 106 ಟರ್ಮ್ಗಳು ಸರ್. ಫಿಲಾಸಫಿಕಲಿ ಆಯಸ್ಸು ಮುಗಿದಿತ್ತು ಅಂತ. ಅದೇ ಸರಿ. ಫಿಲಾಸಫಿಕಲಿ ಆಯಸ್ಸು ಮುಗಿದಿತ್ತು, ಮೆಡಿಕಲಿ 106 ಹೆಸರುಗಳಿರ್ಬೋದು. ಅಲ್ಲ, ಅದು ಸರಿ. ಈಗ ಒಂದೊಂದು ಸರಿ ನೋಡಿ, ನಾನೇ ನೋಡಿದ್ದೀನಿ, ಆಸ್ಪತ್ರೆ ರೌಂಡ್ಸ್ ಮಾಡುವಾಗ ಒಬ್ಬ ಅವನು ಐ ಥಿಂಕ್ ಈ ಕಡೆ ಯಾರೋ ಮುಳುಬಾಗ್ಲ ಕಡೆಯವರು ಏನೋ ಅನ್ಸುತ್ತೆ, ಕೋಲ. ಸೊ ಇದು OPDಲಿ ನಿಂತಿದ್ದಾರೆ ಫೈಲ್ ಮಾಡಲಿಕ್ಕೆ. ಈ ಕೊಲ್ಯಾಪ್ಸ್ಡ್. ಅವನಿಗೆ ಮದುವೆ ಆಗಿ 15 ದಿವಸ ಆಗಿದೆ. ಮೊನ್ನೆ ಒಂದು ಮದುವೆ ದಿವಸನೇ ಸರ್. ಮದುವೆ ಆಗಿ ತಾಳಿ ಕಟ್ಟಿ ಒಂದು ಮದುವೆ ಆಗಿ 15 ದಿವಸ ಆಗಿದೆ. ಕ್ಯೂನಲ್ಲಿ ನಿಂತಿದ್ದಾನೆ. ನಾನು ಜಸ್ಟ್ OPD ರೌಂಡ್ಸ್ ಮಾಡ್ತಾ ಇದ್ದೆ. ಸೊ ಇಮ್ಮಿಡಿಯೇಟ್ಲಿ ನಾವೇನು ಮಾಡಿದ್ದು, ಪಕ್ಕದಲ್ಲಿ ಅಲ್ಲೇ ಒಂದು ಕ್ಯಾಶುಯಾಲಿಟಿ ರೂಮ್ ಇತ್ತು. ವಿ ಗೇವ್ ಎ ಶಾಕ್, ದೆನ್ ರಿವೈವ್, ದೆನ್ ವಿ ಡಿಡ್ ಆಂಜಿಯೋಗ್ರಾಮ್. ಅದರಲ್ಲೂ 90% ಬ್ಲಾಕ್ ಇತ್ತು. ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿ ಚೆನ್ನಾಗಾಗಿ ಹೋದರು. ಈಗಲೂ ಚೆನ್ನಾಗಿದ್ದಾರೆ. ಬಟ್ ಅದೇ ಇವೆಂಟು ಆಸ್ಪತ್ರೆ ಹೊರಗಡೆ ಆಗಿದ್ರೆ ಅಥವಾ ಊರಲ್ಲಿ ಆಗಿದ್ರೆ ಗೊತ್ತಾಗ್ತಿಲ್ಲ. ಸೊ ಅವನಿಗೆ ಅದೃಷ್ಟ ಆಸ್ಪತ್ರೆ ಆಗಿತ್ತು ಅಷ್ಟೇ, ಟೈಮ್ ಚೆನ್ನಾಗಿತ್ತು. ಹೌದು, ಬೈಕಲ್ಲಿ ಹೋಗುವಾಗ ಪಂಚರ್ ಆಗೋ ಸಾಧ್ಯತೆಗಳು ಜಾಸ್ತಿ. ಪಂಚರ್ ಅಂಗಡಿ ಮುಂದೆನೇ ಪಂಚರ್ ಆದರೆ ಪುಣ್ಯಾತ್ಮ, ಅಂದರೆ ಟೈಮ್ ಚೆನ್ನಾಗಿತ್ತು ಒಂದು ಅಂತ. ಇಲ್ಲದೆ ಇದ್ರೆ ತಳ್ಕೊಂಡು ಓಡಾಡಬೇಕಾಗತ್ತೆ ಅಂತ. ಬರೀ ಇಂಥದೆಯಾ ಸರ್? ನನ್ನ ಹೆಸರು ವಿಶಾಲ್ ಅಂತ ಹೇಳಿ. ಶ್ರೀ ಕಾಲೇಜ್ ಆಫ್ ಆಯುರ್ವೇದ ಅಂತ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಬಂದಿದ್ದೀನಿ. ಐಯೋಟ್ರೋಜೆನಿಕ್ ಹಾರ್ಟ್ ಫೇಲ್ಯೂರ್. ಆ್ಯಸ್ ವಿ ನೋ ದಟ್ ಐಯೋಟ್ರೋಜೆನಿಸಿಸ್ ಈಸ್ ಅ ಥರ್ಡ್ ಮೇಜರ್ ಲೀಡಿಂಗ್ ಡೆತ್ ಆಫ್ಟರ್ ದ ಹಾರ್ಟ್ ಫೇಲ್ಯೂರ್ ಅಂಡ್ ಕ್ಯಾನ್ಸರ್. ಐಯೋಟ್ರೋಜೆನಿಸಿಸ್ ಅಂದರೆ ಡ್ರಗ್ ಇಂಡ್ಯೂಸ್ಡ್ ಹಾರ್ಟ್ ಫೇಲ್ಯೂರ್ಸ್ ಅಂತ. ಅಂದರೆ ಮೆಡಿಸಿನ್ ತೊಗೊಂಡ್ಬಿಟ್ಟು ನಾವು ಕಾಯಿಲೆ ಕ್ಯೂರ್ ಮಾಡ್ಕೊತೀವಿ, ಆದರೆ ಮೆಡಿಸಿನಿಂದಾನೇ ಕಾಯಿಲೆಗಳು ಯಾವುದೋ ಮೆಡಿಸಿನ್ ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಡಿಸೀಸ್ ಶುರು ಆಗುತ್ತೆ. ಓಕೆ, ಅದರಲ್ಲಿ ಈವನ್ ದಟ್ ಐಯೋಟೋಜೆನಿಸಿಸ್ ಈಸ್
contributing for the cancer and heart failure too, like the iatrogenic ಎಲ್ಲ ಗೊತ್ತಾಯ್ತು. ಅಂದ್ರೆ Heart failure ಔಷಧಿಗಳಿಂದ and carcinogenesis. ಯಾವುದೋ ಬೇರೆ ಅವ್ರು ಕಾಯಿಲೆ ಆಯುರ್ವೇದಿಕ್ ಸ್ಟ್ರೀಮಿಂದ ಬೇರೆ ಬರ್ತಾರೆ, ಅಲೋಪತಿ ಮೆಡಿಸಿನ್ ಬೇರೆ ಕಾಯಿಲೆಗೆ ತೆಗೆದುಕೊಳ್ಳತಕ್ಕಂಥ ಮೆಡಿಸಿನಿಂದ ಹಾರ್ಟ್ದು ಡ್ಯಾಮೇಜ್ ಆಗ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಕಾರ್ಟಿಕೋಸ್ಟೀರಾಯ್ಡ್ಸ್, ಈಗ ಸ್ಟೀರಾಯ್ಡ್ಸ್ ಬೇರೆ ಬೇರೆ ಕಾಯಿಲೆ ಕೊಡ್ತೇವೆ. ಸೊ ಅದರಿಂದ ಸ್ವಲ್ಪ ಇದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಅದರಿಂದ ಹಾರ್ಟ್ ಫೇಲ್ಯೂರ್ ಕೂಡ ಆಗ್ಬೋದು. ಇನ್ನು ಈ ಪೇನ್ ಕಿಲ್ಲರ್ಸ್ ಅಂತ ಕೊಡ್ತೀವಲ್ಲ, ಈ ಮಂಡಿ ನೋವು, ಬ್ಯಾಕೇಕು, ಅದರಿಂದ ಸ್ವಲ್ಪ ಬಾಡಿನಲ್ಲಿ ವಾಟರ್ ಆ್ಯಂಡ್ ಸಾಲ್ಟ್ ರಿಟೇನ್ ಆಗುತ್ತೆ. ಅದರಿಂದ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಕೆಲವು ಮೆಡಿಸಿನ್ಸಿಂದ ಆ ಥರ ಆಗುತ್ತೆ. ಇನ್ನು ಕೆಲವು ನಮ್ಮ ಕ್ಯಾನ್ಸರ್ಗೆ ಔಷಧಿ ಕೊಡ್ತಾರೆ ಕೆಲವರು, ಕೀಮೊಥೆರಪಿ, ಅದರಿಂದನೂ ಕೆಲವ್ರಿಗೆ ಹಾರ್ಟ್ ಮಸಲ್ ವೀಕ್ ಆಗ್ಬೋದು. ನಾನಾ ಕಾರಣ ಇದೆ. ಸೊ ರಿಗಾರ್ಡಿಂಗ್ ಆಮೇಲೆ ಕೆಲವು ಮೆಟಲ್ಸ್ ಇರುತ್ತೆ, ಯಾವುದು ಲೆಡ್ ಆಗ್ಬೋದು, ಮರ್ಕುರಿ ಆಗ್ಬೋದು, ವಾಟರ್ ಕಂಟೆಂಟ್, ಅದೇನೇ ನಮಗೆ ಗೊತ್ತಿರೋದು. ಇವತ್ತು ನಾವು ಕುಡಿಯೋ ನೀರನ್ನು ನಿರಂತರವಾಗಿ ಚೆಕ್ ಮಾಡ್ತಾ ಇರಬೇಕು. ಅವೆಲ್ಲ ಟಾಕ್ಸಿಕ್ ಇದು. ಕುಡಿಯೋ ನೀರು, ತಿನ್ನೋ ಆಹಾರ, ಸೇವಿಸುವ ಗಾಳಿ. ಈಗ ಎಲ್ತ್ ಫಾರ್ ಆಲ್ ಅಂತ ಹೇಳ್ತೀವಿ ನಾವು. ಎಲ್ತ್ ಫಾರ್ ಆಲ್ ಅಂದರೆ ಕೇವಲ ಆಸ್ಪತ್ರೆಗಳನ್ನು ಕಟ್ಟೋದ್ರಿಂದ ಅಥವಾ ಔಷಧಿಗಳನ್ನು ಕೊಡೋದ್ರಿಂದ, ಆಪರೇಷನ್ಗಳಿಂದಲೇ ಎಲ್ತ್ ಫಾರ್ ಆಲ್ ಆಗೋದಿಲ್ಲ. ಅದು ಬೇಕು. ಆದರೆ ನಿಜವಾದ ಎಲ್ತ್ ಫಾರ್ ಆಲ್ ಯಾವಾಗ ಅಂದರೆ ಕ್ಲೀನ್ ವಾಟರ್, ಕ್ಲೀನ್ ಏರ್ ಆ್ಯಂಡ್ ಕ್ಲೀನ್ ಫುಡ್ ಆ್ಯಂಡ್ ಕ್ಲೀನ್ ಮೈಂಡ್, ಕ್ಲಿಯರ್ ಮೈಂಡ್. ಕ್ಲೀನ್ಗಿಂತ ಕ್ಲಿಯರ್ ಮೈಂಡ್. ಸೊ ಈಗ ಆಮೇಲೆ ಏನಾಗಿದೆ, ಈಗ ನಮ್ಮ ಇರೋ ಈ ಜನ್ರೇಷನ್ನಲ್ಲಿ ಈಗ ನೋಡಿ, ಶರೀರ ಚಲಿಸಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಉಲ್ಟಾ ಈಗೇನಾಗಿದೆ, ಮನಸ್ಸು ಚಲಿಸ್ತಾ ಇದೆ, ಶರೀರ ಚಲಿಸ್ತಾ ಇಲ್ಲ. ಈಗ ಎಷ್ಟೋ ಮನೆಗಳಲ್ಲಿ ಮಾಲೀಕರ ಆರೋಗ್ಯ ಕೆಟ್ಟಿದೆ, ಅಲ್ಲಿ ಕೆಲಸ ಮಾಡತಕ್ಕಂಥ ಸರ್ವೆಂಟ್ಸ್ ಆರೋಗ್ಯ ಚೆನ್ನಾಗಿದೆ. ಯಾಕೆಂದರೆ ವರ್ಕ್ ಮಾಡ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ದೀಸ್ ಬಟ್ ಡೆಫಿನೆಟಾಗಿ ಎಗೇನ್ ಪದೇ ಪದೇ ಹೇಳೋದು, ಜನರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇವಾಗ ಏನೇನು ವರದಿ ಆಗ್ತಾ ಇದೆ, ಅಲ್ಲಿ ಇಷ್ಟು ಜನ, ಗುಲ್ಬರ್ಗಾದಲ್ಲಿ ಇಷ್ಟು, ಶಿವಮೊಗ್ಗದಲ್ಲಿ ಇಷ್ಟು, ಮೈಸೂರಲ್ಲಿ ಇಷ್ಟು, ಹಾಸನದಲ್ಲಿ ಇಷ್ಟು, ಇದೆಲ್ಲ ಮೊದಲಿಂದ ಇರೋದೆ, ಕಳೆದ 20-25 ವರ್ಷದಿಂದ ಇರೋದೆ. ಈಗ ಅದನ್ನು ಎಣಿಕೆ ಆಗ್ತಾ ಇದೆ, ಈಗ ಪ್ರಚಾರ ಸಿಗ್ತಾ ಇದೆ. ಎಸ್, ಆಲ್ ಓವರ್ ದ ವರ್ಲ್ಡ್ ಅಂದರೆ ಹಾರ್ಟ್ ಡಿಸೀಸ್ ಕ್ಯೂರಿಂಗ್ ವಿಷಯದಲ್ಲಿ ನಡೀತಾ ಇರೋ ಸಂಶೋಧನೆಗಳೇನು ಸರ್? ಹೊಸ ಹೊಸ ಟೆಕ್ನಾಲಜಿ ಏನಾದ್ರು ಬರ್ತಾ ಇದೆಯಾ? ಒಂದೇನಾದ್ರು ಬ್ರೇಕ್ ಥ್ರೂ ಆಗಿದೆಯಾ? ಅಲ್ಲ, ಬ್ರೇಕ್ ಥ್ರೂ ಆಗಿದೆ. ಈಗ ನೋಡಿ, ಮುಂಚೆ ಏನೋ ಸಣ್ಣ ಸಣ್ಣ ಕಾಯಿಲೆಗಳಿಗೂ ಜನ ಸಾಯ್ತಿದ್ರಪ್ಪ, ಈಗ ಅವೆಲ್ಲ ನೆಗ್ಲಿಜಿಬಲ್ ಕಾಯಿಲೆಗಳು ಅಂತ. ಹೀಗೆ ಹಾರ್ಟಿಗೆ ಬಂದರೂ ಕೂಡ ಅದೊಂದು ಸಣ್ಣದು ಅನ್ನೋ ಅಲ್ಲ, ಈಗ ಹಿಂದೆ ನೋಡಿ ಎಷ್ಟು ವರ್ಷ ಬೇಕಾಗ್ಬೋದು? ಫಾರ್ ಎಕ್ಸಾಂಪಲ್, ಇವಾಗ ಮೇ ಬಿ ಒಂದು 1980ಇಂದ ಆಚೆಗೆ ಹೃದಯಾಘಾತ ಆದರೆ ಡೆತ್ ರೇಟ್ ವಾಸ್ 50%. ಈಗ ವಿತ್ ಆಲ್ ದಿಸ್ ಇಟ್ ಕ್ಯಾನ್ ಬಿ ರೆಡ್ಯೂಸ್ ಟು 5%. ಓಕೆ ಓಕೆ. ಸೊ ಇವಾಗ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ ಇದೆ, ಕ್ಲಾಟ್ ಡಿಸಾಲ್ವಿಂಗ್ ಔಷಧಿಗಳಿದೆ. ಮೆಡಿಕಲ್ ಸೈನ್ಸ್ ಅಷ್ಟು ಮುಂದುವರಿ. ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್ ಅಂತ ಒಂದು ಬಂತು. ಆಪರೇಷನ್ ಇಲ್ಲದೇ ನಾವು ರಕ್ತನಾಳಗಳನ್ನು ನಾವು ಬ್ಲಾಕೇಜ್ ಸರ್ ಮಾಡ್ಬೋದು. ಮುಂಚೆ ಅಂದ್ರೆ ಬೈಪಾಸ್ ಸರ್ಜರಿ, ಈಗಲೂ ಬೈಪಾಸ್ ಸರ್ಜರಿ ಕೆಲವರಿಗೆ ಬೇಕಾಗುತ್ತೆ, ಅದು ಅನಾಟಮಿ ಮೇಲೆ ಹೋಗುತ್ತೆ. ಇವತ್ತು ಇವನ್ನು ಕವಾಟಗಳನ್ನು, ಹೃದಯದ ವ್ಯಾಲ್ವ್ಸನ್ನು, ಕವಾಟಗಳನ್ನು ಆಪರೇಷನ್ ಇಲ್ಲದೇ ಬದಲಾಯಿಸ್ಬೋದು ಕಾಲಿನ ರಕ್ತನಾಳದ ಮೂಲಕ. ಇವತ್ತು ಹೃದಯದಲ್ಲಿ ಇರ್ತಕ್ಕಂಥ ರಂಧ್ರಗಳು, ಹುಟ್ಟಿನಿಂದಲೇ ಬಂದಂಥ ಮಕ್ಕಳಿಗೆ ರಂಧ್ರಗಳನ್ನು ಅಂಬ್ರೆಲಾ ಡಿವೈಸ್ನ ನಾವು ಕಾಲು ಮೂಲಕ ಹೃದಯಕ್ಕೆ ಕಳಿಸಿ ನಾವು ಹೋಲ್ನ ಕ್ಲೋಸ್ ಮಾಡ್ಬೋದು ವಿತೌಟ್ ಓಪನ್ ಹಾರ್ಟ್ ಸರ್ಜರಿ. ಆ ಥರ ಮಾಡ್ಬೋದು. ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಇದೆ ಇವಾಗ. ಕರೆಕ್ಟ್. ಆ ಥರ ಇದೆ. ಇವತ್ತು ಬೈಪಾಸ್ ಸರ್ಜರಿ ಕೂಡ 2-3 ಥರ ಇದೆ. ಮೊದಲು ಎದೆ ಮಧ್ಯಭಾಗ ಕಟ್ ಮಾಡೋ ಅಂಥದ್ದು ಈಗಲೂ ಇದೆ. ಈಗ ಇವನ್ನು ಲೆಪ್ರೋಸ್ಕೋಪಿಕ್ಕು ಅಥವಾ ನೀವು ಅದರಲ್ಲಿ ಮಾಡ್ಬೋದು. ಇವತ್ತು ರೋಬೋಟಿಕ್ ಸರ್ಜರೀಸ್ ಎಲ್ಲ ಬಂದಿದೆ. ಸೊ ಆಯಿತು, ಇದೆಲ್ಲ ಆವಿಷ್ಕಾರಗಳು ಇವೆಲ್ಲ ಬಂದಿದೆ. ಕಾಯಿಲೆನೂ ಸ್ವರೂಪನೂ ಬದಲಾಗ್ತಾ ಇದೆ. ಸೊ ಅದರಿಂದ ಬಹಳ ಮುಖ್ಯವಾದದ್ದು ನಮ್ಮ ಮನಸ್ಥಿತಿನೂ ಇಂಪಾರ್ಟೆಂಟ್. ಹೌದು. ಈಗ ಏನಾಯಿತು, ಮನೆ ಕಟ್ಟುವಾಗ ನಾವು ವಾಸ್ತು ಅಂತ ಹೇಳ್ತೀವಿ ಅಲ್ವಾ? ಸೊ ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಮುಖ್ಯ. ಕರೆಕ್ಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದ್ವೇಷ, ಸಿಟ್ಟು, ಅದೆಲ್ಲ. ಈಗ ನೋಡಿ, ಸಿಟ್ಟು ಮಾಡ್ಕೊಳ್ಳಿ ನೀವು. ಇವಾಗ ನೀವು ಬ್ಲಡ್ ಪ್ರೆಷರೇ ಚೆಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ 120/80 ಇರುತ್ತೆ, ಮಧ್ಯಾಹ್ನ ಅಂದರೆ ಕೆಲಸ ಮಾಡೋರಿಗೆ ಮಧ್ಯಾಹ್ನ 130/80 ಬರುತ್ತೆ, ಸಂಜೆ ಹೊತ್ತಿಗೆ ಟಯರ್ಡ್ ಆಗಿ 1 ಚೂರು ಜಾಸ್ತಿ ಆಗುತ್ತೆ. ಅಥವಾ ನೀವು ಎಕ್ಸರ್ಸೈಸ್ ಮಾಡಿ, ಎಕ್ಸರ್ಸೈಸ್ ಮಾಡೋದಕ್ಕೆ ಮೊದಲು 140/90 ಇರುತ್ತೆ. ಎಕ್ಸರ್ಸೈಸ್ ಮಾಡಿದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಬಿ ಪಿನ. ಇಟ್ಸ್ 110/80, 120/70. ದಟ್ ಈಸ್ ದಿ ಬ್ಯೂಟಿ ಆಫ್ ಎಕ್ಸರ್ಸೈಸ್. ಆ ಕೋಪನೂ ಅಷ್ಟೇ. ನೀವು ಯಾರು ಜೊತೆನಾದ್ರು ಆರ್ಗ್ಯುಮೆಂಟ್ಗೆ ಹೋದರೆ ಅಥವಾ ತುಂಬ ಗಲಾಟೆ, ಕೋಪ ಮಾಡಿಕೊಂಡ್ರೆ 120/80 ಇದ್ದಿದ್ದು ಇಟ್ ಬಿಕಮ್ಸ್ 180/100.
ಆಮೇಲೆ ನಾನು ನೋಡಿದ್ದೀನಿ ಆ್ಯಂಜಿಯೋಗ್ರಾಮ್ ಟೇಬಲ್ ಮೇಲೆ ನಾವು ಆ್ಯಂಜಿಯೋಗ್ರಾಮ್ ಮಾಡಬೇಕಾದ್ರೆ ಮಾಡಿದ ಕೂಡಲೇ ನಾವು ಹೇಳ್ತೀವಿ ರೋಗಿಗೆ ಈಗ ಒಂದು 80% ಬ್ಲಾಕ್ ಇದೆ, ಏನು ವರಿ ಮಾಡಬೇಡಿ, ನಾವು ಇದೊಂದು ಪ್ರೊಸೀಜರ್ ಸ್ಟೆಂಟಿಂಗ್ ಅಂತ ಆ್ಯಂಜಿಯೋಪ್ಲಾಸ್ಟಿ ಮಾಡ್ತೀವಿ ಅಂತ. ಕೆಲವರು ದೇ ಟೇಕ್ ಇಟ್ ಕೂಲಿ, ಇನ್ನು ಕೆಲವರು ಆ್ಯಂಗ್ಷಿಯಸ್ ಇರ್ತಾರೆ. ನಾವು ಮಾನಿಟ್ರ್ ಮೇಲೆ ನೋಡ್ತಾ ಇರ್ತೀವಿ, 80 ಪಲ್ಸ್ ರೇಟ್ ಇದ್ದಿದ್ದು 120 130 ಆಗಿಬಿಡುತ್ತೆ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ 30 ಸೆಕೆಂಡ್ಸ್. ನಾವು ಹೇಳುವಾಗ ಬ್ಲಡ್ ಪ್ರೆಷರ್ 120/80 ಇದ್ದಿದ್ದು 200/100 ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ದೀಸ್ ಆರ್ ಆಲ್ ಇಂಪಲ್ಸಿವ್ ಬಿಹೇವಿಯರ್ಸ್ ಅಷ್ಟೇ.